ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹನುಮೇಶ್ ಕೆ ಯಾವಗಲ್. ನಾನು ಪತ್ರಕರ್ತ. ಇವತ್ತು ನಾವು ಒಬ್ಬ ವಿಶೇಷ ಅತಿಥಿಯ ಜೊತೆ ಮಾತುಕತೆ ಆಡ್ತಾ ಇದ್ದೀವಿ. ನಮ್ಮ ಗೋಪಾಲಾಚಾರ್ ಅನ್ನುವಂಥವ್ರು ಪ್ರಗೋತ್ತಮ ಆಸ್ಟ್ರೋಟೆಕ್ ಅನ್ನುವಂಥ ಒಂದು ಜ್ಯೋತಿಷಾಲಯವನ್ನು ನಡೆಸ್ತಾ ಇದ್ದಾರೆ. ಎಲ್ರಿಗೂ ಚಿರಪರಿಚಿತರು ಕೂಡ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಕಷ್ಟು ಅಧ್ಯಯನ ಮಾಡಿ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ವೈಜ್ಞಾನಿಕವಾಗಿ ಜ್ಯೋತಿಷ್ಯವನ್ನ ಹೇಗೆ ನಾವು ಬಳಸ್ಕೋಬೇಕು, ಅದರಲ್ಲಿ ಪರಿಹಾರಗಳೇನಿದೆ ಅನ್ನುವಂಥದ್ದನ್ನ ಇಡೀ ನಮ್ಮ ಕರ್ನಾಟಕಕ್ಕೆ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆಗೆ ಇವತ್ತು ಮಾತನಾಡೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಇವತ್ತು ನಾವು ಮಾತನಾಡ್ತಾ ಇರುವಂತ ವಿಷಯ ಬ್ರಾಹ್ಮಣರ ಒಂದು ವೈವಾಹಿಕ ಸಮಸ್ಯೆಗಳು. ಅಂದ್ರೆ ವಧುವರು ಸಿಗ್ತಾ ಇಲ್ಲ, ಅದರಲ್ಲೂ ವಿಶೇಷವಾಗಿ ಕನ್ಯಾಗಳ ಸಮಸ್ಯೆ ಇದೆ, ಕನ್ಯಾಗಳು ಸಿಗ್ತಾ ಇಲ್ಲ ಅನ್ನುವಂತ ಸಹಜವಾದಂತ ಮಾತುಗಳು ಇವತ್ತು ವಿಪ್ರ ಸಮಾಜದಲ್ಲಿ ಕೇಳಿ ಬರ್ತಾ ಇದೆ. ಈ ಒಂದು ಸಮಸ್ಯೆ ನಿಜವಾಗಿ ಇರುವಂತದ್ದ ಅಥವಾ ನಾವು ಇದನ್ನ ಕೃತಕವಾಗಿ ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅನ್ನುವಂತ? ಮುಖ್ಯವಾಗಿ ಮೊದಲು ಬ್ರಾಹ್ಮಣ ಸಂಘಟನೆ ಆಗಬೇಕು. ವಧುವರರ ಸಮಾವೇಶ ಅಂದರೆ ವಿಶೇಷವಾಗಿ ಒಂದು ಗಂಡಿನ ಬಗ್ಗೆ ಆಗಲಿ ಹೆಣ್ಣಿನ ಬಗ್ಗೆ ಆಗಲಿ ಸರಿಯಾದ ಕ್ರಮವನ್ನು ತಿಳ್ಕೊಂಡು ಮಾಡತಕ್ಕಂತಹದ್ದು ಒಂದು ವೇದಿಕೆ ಬೇಕು. ಅಂತಹ ವೇದಿಕೆಯನ್ನು ಮಂಗಳಸೂತ್ರ ಫೌಂಡೇಶನ್ ಅಧಿಕಾರಿಗಳಾದ ಶ್ರೀನಿವಾಸ್ ಅವರು ಅತ್ಯದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂದರೆ, ನೇರವಾಗಿ ಬಂದು ಸಂದರ್ಶನದಲ್ಲಿ ಪಾಲ್ಗೊಂಡ್ರೆ ನಿಮಗೆ ಎಲ್ಲ ರೀತಿಯ ವಿಚಾರಗಳು ಹೊರ ಬರ್ತವೆ. ನಾವು ಮನೇಲಿ ಕೂತ್ಕೊಂಡು ಅವ್ರು ನೋಡಿದ್ವಿ ಇವ್ರು ನೋಡಿದ್ವಿ, ಯಾವ ಜಾತಕ ಆಗಿಲ್ಲ, ಈ ಜಾತಕ ಆಗಿಲ್ಲ, ಹಂಗಾಗಿಲ್ಲ ಹಿಂಗಾಗಿಲ್ಲ ಅನ್ನೋದಕ್ಕಿಂತ ಇಲ್ಲಿ ಏನಾಗ್ತದೆ ಅಂದರೆ, ಹುಡುಗನ ಬಗ್ಗೆ ಆಗಲಿ ಹುಡುಗಿಯ ಬಗ್ಗೆ ಅವ್ರ ಫ್ಯಾಮಿಲಿಯ ಬಗ್ಗೆ ಇವ್ರ ಫ್ಯಾಮಿಲಿಯ ಬಗ್ಗೆ ನೇರವಾಗಿ ಮಾತಾಡ್ಬೋದು. ಯಾವಾಗ ಏನಾಗ್ತದೆ, ನಮಗೆ 90% ಪ್ರಾಬ್ಲಮ್ ಕ್ಲಿಯರ್ ಆಗ್ತದೆ ಮುಖ್ಯವಾಗಿ. ಆಮೇಲೆ ಜಾತಕ ನೋಡೋಣ. ಸೊ ಜಾತಕದಲ್ಲಿ ಏನೋ ಹೊಂದಾಣಿಕೆ ಬರ್ತದೆ, ಮುಂದುವರಿಬೋದು. ನಾವು ಎಲ್ಲೋ ಕೂತು ಹೇಗೋ ಕೂತು ಅವ್ರು ಹೇಳ್ದಂತೆ ಇವ್ರು ಹೇಳಿದಂತೆ ನಮ್ಮ ಸಂಬಂಧಿಕ ಅದೆಲ್ಲ ಅವಶ್ಯಕತೆ ಬರಲ್ಲ. ನೇರ ದಿಟ್ಟ ಏನು ಮಾತಾಡೋ ಅವಶ್ಯಕತೆನೇ ಬರಲ್ಲ. ಸೊ ಹುಡುಗನ ಹೈಟ್ ಆಗಲಿ ವೆಯ್ಟ್ ಆಗಲಿ ಜಾತಕ ಆಗಲಿ ಏನು ಕೇಳ್ಬೋದು, ನೋಡ್ಬೋದು. ಸೊ ಹಾಗಾಗಿ ಏನಾಗ್ತದೆ, ನಮಗೊಂದು ಸರಿಯಾದ ರೀತಿಯಲ್ಲಿ ಒಂದು ವಧುವರ ಒಂದು ಸಂಭಾಷಣೆ ಮಾಡಿಸ್ಕೊಂಡು ಮಾತುಕತೆ ಕ್ಲಿಯರ್ ಮಾಡಿಕೊಂಡು ನಾವು ಸೇಟ್ ಮಾಡ್ಕೊಬೋದು. ಅದು ಬಿಟ್ಟು ನಾವೇನು ಮಾಡ್ತೀವಿ, ಹೇಗೆ ವಿಚಾರ ಮಾಡ್ತೀವಿ, ಯಾರೋ ಹೇಳ್ದು ಎಲ್ಲರೂ ಬರೋದು ಪ್ರಯೋಜನ ಬರೋದಿಲ್ಲ. ಹಾಗಾಗಿ ಸಮಾವೇಶಕ್ಕೆ ಪಾಲ್ಗೊಳ್ರಿ. ಸಮಾವೇಶದಲ್ಲಿ ನಿಮ್ಗೆ ಇಷ್ಟವಾದ ಹುಡುಗ ಅಥವಾ ಹುಡುಗಿಯನ್ನು ವಿಚಾರ ಮಾಡಿರಿ, ಸರಿಯಾಗಿ ತಿಳ್ಕೊಂಡು ಮುಂದುವರೆದು ಭಾಳ ಉತ್ತಮ. ಸೊ ತಾವು ಹೇಳ್ತಾ ಇರುವಂಥದ್ದು ಫೋನ್ ಮೂಲಕ ಅಥವಾ ಆನ್ಲೈನ್ ಮೂಲಕ ಕನ್ಯಾ ಹುಡುಕುವಂಥದ್ದು, ವರ ಹುಡುಕುವಂಥ ಪ್ರಯತ್ನದ ಬದಲಾಗಿ ನೇರವಾಗಿ ಸಮಾವೇಶದಲ್ಲಿ ಪಾಲ್ಗೊಂಡಾಗ ಆ ಒಂದು ಕುಟುಂಬದ ಪರಿಚಯ ಆಗುತ್ತೆ, ಅವರ ಸಂಸ್ಕಾರ ಎಲ್ಲ ಗೊತ್ತಾಗುತ್ತೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮಗೆ. ಎಲ್ಲ ನೇರವಾಗಿ ಸಿಗೋದು ಏನಾಗುತ್ತೆ, ನಿಮ್ಗೆ ಯಾವುದೇ ರೀತಿ ಅಡಚಣೆ ಇರೋದಿಲ್ಲ. ಮತ್ತು ಅದಲ್ಲದೆ ನಮಗೇನು ಇದೇ ಬೇಕು ಅದೇ ಬೇಕು ಅಂತ ಒದ್ದಾಡಂಗಿಲ್ಲ. ಸ್ಟ್ರೈಟಾಗಿ ಏನು ಬೇಕು ಅಂತ ತಿಳ್ಕೊಂಡ್ಬಿಡ್ಬೋದು. ಇದ್ರ ಜೊತೆಗೆ ಈಗ ನಮ್ಮ ವಿಪ್ರ ಸಮಾಜದಲ್ಲಿ ಕನ್ಯಾ ಕೊರತೆ ಅಂತ ಹೇಳ್ತಾರೆ, ಅದು ನೀವು ಒಪ್ತೀರಾ? ನಿಜಾನ? ಕನ್ಯಾ ಕೊರತೆ ಇದೆ. ಇವಾಗ ಏನಾಗಿದೆ ಅಂದರೆ, ಈಗ ಒಂದು ವಿಚಾರ ಮಾಡಬೇಕಾದ್ರೆ ಒಂದು ಹುಡುಗಿಯ ಜಾತಕ ಆಗಲಿ ಹುಡುಗನ ಜಾತಕ ಸ್ವಲ್ಪ ಸರಿಯಾಗಿ ವಿಚಾರ ಮಾಡ್ಕೋಬೇಕು. ಏನೋ ಒಂದು ನಕ್ಷತ್ರ ಬಂತು, ಏನೋ ಒಂದು ಪಾತ್ರ ಬಂತು, ಇದಾಗಲ್ಲ ಅದಾಗಲ್ಲ, ಸರಿಯಾದ ಜ್ಯೋತಿಷ್ಯ ಕಾಣಬೇಕು. ಕಂಡಾಗ ಕ್ಲೀನಾಗಿ ಸೆಟ್ಲ್ ಆಗ್ತದೆ. ಹೇಳ್ತಾರೆ ಅಷ್ಟೇ ನಕ್ಷತ್ರ ಆಗೋದಿಲ್ಲ, ಮೂಲ ನಕ್ಷತ್ರ ಆಗೋದಿಲ್ಲ ಅಂತ. ಅಂಥ ಮಕ್ಕಳು ವಿವಿಧ ರೀತಿಯಲ್ಲಿ ಅಭಿವೃದ್ಧಿ ಆಗಿರ್ತಾರೆ, ಫಸ್ಟ್ ಕ್ಲಾಸ್ ಡೆವಲಪ್ಮೆಂಟ್ ಆಗಿರ್ತಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಬರಲ್ಲ. ಅವ್ರಿಗೆ ಈ ಮೂಲ ನಕ್ಷತ್ರ ಸಂಬಂಧಪಟ್ಟಿದ್ದು ಅಥವಾ ಅಷ್ಟ ನಕ್ಷತ್ರ ಸಂಬಂಧಪಟ್ಟಿದ್ದ ಹುಡುಗರು ಬೇಗ ಮದುವೆಗಳಾಗ್ತದೆ. ನಾವು ಅದನ್ನು ಸರಿಯಾಗಿ ತಿಳ್ಕೊಂಡು ಮುಂದುವರಿಯೋದಿಲ್ಲ ಅಷ್ಟೇ. ಸಕಾಲಕ್ಕೆ ಯಾವುದೇ ಒಂದು ಹೆಣ್ಣು ಬರಲಿ ಗಂಡು ಬರಲಿ, ನಾವು ಸಕಾಲ 20-25 ಮದುವೆ ಆದರೆ ಜೀವನ ಅತ್ಯುತ್ತಮವಾಗಿರ್ತದೆ. ಹೊಂದಾಣಿಕೆ ಆಗುತ್ತೆ ಮತ್ತು ಸಂತಾನ ಅಭಿವೃದ್ಧಿ ಆಗುತ್ತೆ. ಮತ್ತು ಅವ್ರ ಮಕ್ಕಳು ಬೆಳೆಯುವಷ್ಟು ಇವರು ಒಂದು ಲೆವೆಲ್ ಬಂದಿರ್ತಾರೆ. ಒಂದು ಮಕ್ಕಳು ಒಂದು 10 ವರ್ಷ ಸಹಾಯ ಮಾಡ್ಬೋದು ನಿಂತ್ಕೊಂಡು. ನಾವು ಇದನ್ನೇ ಮದುವೆನೇ ಲೇಟ್ ಮಾಡ್ಕೊಂಡು ಹೋಗಿದ್ದಾರೆ, ಇನ್ನು ಅವ್ರು ಸಾಕೋದಂಗೆ ಅವ್ರು ನೋಡ್ಕೊಳ್ಳೋದು ಹೇಗೆ ಜೀವನ. ಹಾಗಾಗಿ ಸಕಾಲಕ್ಕೆ ಸಂದರ್ಶನ ಮಾಡಿ ನಮಗೆ ಸಣ್ಣ ಪುಟ್ಟ ಬದಲಾವಣೆ. ನಾನು ಹೇಳಿದ್ರೆ ಒಂದು ಸಂಬಳ ವಿಚಾರದಲ್ಲಿ, ಒಂದು ಹೈಟ್ ವಿಚಾರದಲ್ಲಿ ಏನೋ ಸಣ್ಣ ಪುಟ್ಟ ಅದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು. ಅದನ್ನೇ ದೊಡ್ಡದು ಮಾಡ್ಕೊಂಡ್ಬಿಡ್ತೀರಾ ನೀವು ಹುಡುಗ ಹುಡುಗಿಯರು. ಅದೇನು ದೊಡ್ಡದಲ್ಲ ಜೀವನದಲ್ಲಿ. ಮೊದಲೇ 8 ವರ್ಷ 10 ವರ್ಷ ಗ್ಯಾಪ್ ಇತ್ತು. ಅದು ಸೊ ಚೆನ್ನಾಗಿಲ್ಲ ಸಂಸಾರಗಳು, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಈಗ ಅದೇ ಸಣ್ಣ ಪುಟ್ಟ ವಿಚಾರನ ಅವಾಯ್ಡ್ ಮಾಡಿಕೊಂಡ್ರೆ ಶೀಘ್ರ ಮೊದಲು ಬೇಗ ಆಗ್ತದೆ. ಅದು ಬಿಟ್ಟು ನಂಗೆ ಹಾಗೇ ಬೇಕು ಹೀಗೇ ಬೇಕು ನಾನು ಹೀಗೆ ಇರಬೇಕು ಅಂದರೆ ಸೊ ಜೀವನದಲ್ಲಿ ಏಟಾಗಿ ಆಗ್ತದೆ. ಆಮೇಲೆ ಈ ತ್ರಿಮತಸ್ಥರಲ್ಲೇ ಒಂದು ವೈವಾಹಿಕ ಸಂಬಂಧ ಆಗಬೇಕು, ಮೈತ್ರಿ ಬೆಳಿಬೇಕನ್ನುವಂಥದ್ದು ಕೂಡ ಇದೆ. ಈಗ ಏನಾಗುತ್ತೆ ಅಂದರೆ,
ಬ್ರಾಹ್ಮಣತ್ವಕ್ಕೆ ಒಂದು ಗೌರವ ಇದೆ, ಗಾಯತ್ರಿ ಮಂತ್ರಕ್ಕೆ ಅಧಿಕಾರ ಇದೆ, ದೇಶಕ್ಕೆ ಮತ್ತು ಮನೆಗೆ ಒಳ್ಳೆ ಸತ್ಸಂತಾನ ಅವಶ್ಯಕತೆ ಇದೆ. ಈಗ ನಾವು ಎಲ್ಲೋ ಹೋಗಿ ಹೇಗೋ ಮಾಡ್ಕೊಂಡ್ಬರ್ತೀವಿ ಅಂದರೆ ದೇಶಕ್ಕೂ ಅಪಾಯ, ನಮಗೂ ಅಪಾಯ. ಹಾಗಾಗಿ ಒಂದು ಸಂಬಂಧಪಟ್ಟ ಬ್ರಾಹ್ಮಣರು ಒಂದು ರೀತಿಯಾದ ಹೊಂದಾಣಿಕೆ ಚೆನ್ನಾಗಿದೆ. ಮತ್ತು ಧರ್ಮಗಳೆಲ್ಲ ಒಂದೇ ಹೇಳುತ್ತೆ, ಯಾವ ಧರ್ಮನೇ ಬೇರೆ ಬೇರೆ ಹೇಳೋದು. ಆ ಧರ್ಮದ ವಿಚಾರ ನೋಡ್ಕೊಂಡು ಜಗಳ ಮಾಡ್ಕೊಳುತ್ತೆ. ಹೊಂದಾಣಿಕೆ. ಬ್ರಾಹ್ಮಣ ಅಂದ್ರೆ ಏನು, ಒಳ್ಳೆ ಜ್ಞಾನ ಪಡೆದವನು ಅಷ್ಟೇ. ಬ್ರಾಹ್ಮಣ ಅಂದರೆ ಬ್ರಹ್ಮ ತಿಳಿದವನಿಗೆ ಬ್ರಾಹ್ಮಣನು ಅಂತ ಜ್ಞಾನ. ಬ್ರಾಹ್ಮಣ ವಿಚಾರ ಬರ್ತಕ್ಕಂಥ ಜ್ಞಾನಕ್ಕೆ ಮಾತ್ರ ಬರ್ತದೆ. ಆ ಜ್ಞಾನ ಕೆಡ್ಸ್ಕೊಂಡ್ಬಿಡ್ತಾ ಇದ್ದೀರ ನೀವು. ಜ್ಞಾನದ ಯೋಚನೆ ಮಾಡ್ರಿ. ನಮ್ಮ ಜಾತಿ ಏನು, ನಮ್ಮ ಕುಲವೇನು, ನಾವೇನು ಮಾಡಬೇಕು, ಓದೋ ವಿಷಯ ಆದ್ರೆ ಹೇಳ್ಬೇಕು. ನಮ್ಮ ಮುಂದಿನ ಮಕ್ಕಳು ಫ್ಯೂಚರ್ ಹೇಗಿರುತ್ತೆ, ಮದುವೆಗಳಾದ್ರೆ ನಮ್ಮ ತಾಯಿ ತಂದೆಗೆ ಏನು ಬೆಲೆ ಬರ್ತದೆ, ಅವ್ರ ತಾಯಿ ತಂದೆ ಬೆಲೆ ಹೇಗಿರ್ತದೆ. ಸೊ ಈಗೆಲ್ಲ ಹೊಂದಾಣಿಕೆ ಮಾಡಿಕೊಂಡು ನಾವು ವಿಪ್ರ ಸಂಘದಲ್ಲಿ ಮಾಡ್ಕೋಬೋದು. ಮಾಡೋದ್ರಿಂದ ಭಾಳ ಉತ್ತಮ ಫಲ ನಿಮಗೆ. ನಾವೆಲ್ಲೋ ಹೋಗಿ ಏನೋ ಮಾಡ್ಕೊಂಡ್ಬರ್ತೀವಿ, ಹೋಗ್ತೀರಿ, ವರ್ಷ ಇರ್ತೀರಿ, ತಿರುಗಿ ತಾಪದೆ ಇರ್ತೀವಿ, ಅದೇ ಇಲ್ಲ. ಹಾಗಾಗಿ ವಿವಾಹ ಜೀವನವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಬಹಳ ಮುಖ್ಯವಾದ ಘಟ್ಟ. ಅದನ್ನು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿಕೊಟ್ರಿ. ಯಾಕೆಂದ್ರೆ ಅಲ್ಲಿ ಏಟು ಬಿದ್ದರೆ ಲೈಫ್ ಪೂರ್ಣ ಏಟು ಬೀಳ್ತಾನೇ ಬರ್ತದೆ ವಿನಃ ದುಡ್ಡು ಕಾಸಲ್ಲೇ ಇರ್ತದೆ, ಮೌನವಿದೆ ತಪ್ಪಿದ್ದಿಲ್ಲ. ಆಮೇಲೆ ಮಕ್ಕಳ ವಿಚಾರ ಕಷ್ಟ ಆಗ್ತದೆ. ಎಲ್ಲೋ ಹೋಗೋದು, ಯಾವ್ದಾದ್ರು ನೋಡೋದು, ಯಾವ್ದಾದ್ರು ಬಿಡೋದು, ಈ ಕಷ್ಟಗಳ ಅನುಭವಿಸ್ತೀರಾ. ಇದ್ರಲ್ಲಿ ಹಾಗಲ್ಲ, ಒಂದು ರೀತಿಯಾದ ಒಂದೇ ರೀತಿ ನಡ್ಕೊಂಡು ಹೋಗ್ತದೆ. ದೇಶಕ್ಕೆ ಅಭಿವೃದ್ಧಿ ಆಗ್ತದೆ, ದೇಶಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡ್ಬೋದು, ಮತ್ತು ನಿಮ್ಮ ಕುಲ ಉದ್ಧಾರ ಆಗ್ತದೆ. ಯಾವಾಗ ಜೊತೆಗೆ ನೀವು ಅವಾಗಲೇ ಮಾತಾಡ್ತಾ ಹೇಳಿದ್ರೆ, ಇವತ್ತು ಸಪ್ತಪದಿ ಫೌಂಡೇಶನ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ, ನೇರವಾಗಿ ವಧುವರರು ಪಾಲ್ಗೊಳ್ಳುವಂಥ ಸಮಾವೇಶಗಳನ್ನು ಮಾಡ್ತಾ ಇದೆ. ಈ ಬಾರಿ ಕೂಡ ಈ ತಿಂಗಳು ಮಾಡ್ತಾ ಇರುವಂಥದ್ದು. ಸೊ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ, ಮತ್ತು ಹೇಗೆ ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಜನರಿಗೆ ಒಂದು ಕರೆ ಕೊಡ್ತಾರೆ? ಏನಾಗಿದೆ ಅಂದರೆ, ಒಂದು ಬ್ರಾಹ್ಮಣರ ಸಂಘ ಸೇರೋದೇ ಕಷ್ಟ, ಭಾಳ ಈ ಪರಿಸ್ಥಿತಿಯೊಳಗೆ. ಈ ಹೊಣೆಯನ್ನು ಶ್ರೀನಿವಾಸರು ಹೊತ್ತಿದ್ದಾರೆ. ಹೊತ್ತಿ ಎಲ್ಲ ವಿಪ್ರ ಸಂಘಗಳು, ಬ್ರಾಹ್ಮಣ ಸಂಘಗಳು, ತ್ರಿಮತ ಸಂಘಗಳೆಲ್ಲ ಸೇರಿಸ್ಕೊಂಡು ಒಂದು ವಿವಾಹ ವೇದಿಕೆಯನ್ನು ಏರ್ಪಾಡು ಮಾಡಿದರು. ಇದು 57ನೇ ಒಂದು ವಿವಾಹ ವೇದಿಕೆ. ಹಾಗಾಗಿ ಎಲ್ಲ ಸಜ್ಜನರು ಎಲ್ಲ ತಿಳಿದು, ಎಷ್ಟೇ ವಯಸ್ಸಾಗಿರಲಿ, ಏನೇ ಆಗಿರಲಿ, ಹುಡುಗ ಹುಡುಗಿ ವಿಚಾರದಲ್ಲಿ ನೇರವಾಗಿ ಬಂದು ಕೂತು ಭೇಟಿ ಮಾಡಿ ಸರಿಯಾದ ವಧುವನ್ನು ಆಯ್ಕೆ ಮಾಡಿಕೊಟ್ರೆ. ಯಾಕಂದ್ರೆ ಜೀವನ ಭಾಳ ಅತ್ಯುತ್ತಮ. ವಿವಾಹ ಜೀವನ ಅಂತ ಒಂದು ಭಗವಂತ ಅನುಗ್ರಹ ಮಾಡಿಕೊಟ್ಟಿರ್ತಕ್ಕಂಥದ್ದು. ಜನ್ಮ ಜನ್ಮಾಂತರ ಪುಣ್ಯಗಳು. ಈ ವ್ಯಾಪಾರ ಸಾಧನೆಗೆ ಮದುವೆ ಅತ್ಯವಶ್ಯಕ. ಯಾವಾಗಲೂ ಮುಂದಿನ ಜೀವನಕ್ಕೂ ವಿವಾಹ ಅವಶ್ಯಕತೆ, ಮತ್ತು ಈಗಿಗೂ ಜೀವನ ಅವಶ್ಯಕತೆ. ಹಾಗಾಗಿ ಸರಿಯಾದ ವಧುವನ್ನು ಆಯ್ಕೆ ಮಾಡಿಕೊಳ್ಳಿ. ಇದರಿಂದ ಒಳ್ಳೆ ಅಭಿವೃದ್ಧಿ ಆಗ್ತದೆ ನಿಮಗೆಲ್ಲ. ಮತ್ತು ಈ ಥರ ವ್ಯವಸ್ಥೆ ಮಾಡಕ್ಕಂತಹ ವ್ಯಕ್ತಿಗಳು ಭಾಳ ಕಡಿಮೆ ಇವತ್ತು. ನಾವು ನಮ್ಮನೆ ಸಾಕಪ್ಪ ಅಂತಿದ್ದೀವಿ, ಎಲ್ಲ ಒಂದಾಗುವ ಚಾನ್ಸಸ್ ಯಾರು ಇದರಲ್ಲೇ ಇಲ್ಲ. ಹಾಗಾಗಿ ತ್ರಿಮತಸ್ಥರು ಒಂದು ಕೂಡಿ ಈ ಕಾರ್ಯಕ್ರಮನ ಚೆನ್ನಾಗಿ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು. ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆ ದಾರಿ ಕೊಟ್ಟಂಗಾಗಿದೆ. ನಾವು ಹಾಕಿದ್ಕೊಂಡ್ರೆ ಬೀಜ ಒಂದು ಒಳ್ಳೆ ಬೀಜ ಆಗ್ತದೆ, ಅದರಿಂದ ಒಳ್ಳೆ ಫಲ ನಿರೀಕ್ಷಣೆ ಮಾಡ್ಬೋದು. ನಾವು ಯಾವುದೋ ಹುಡುಕಿ ಎಲ್ಲೋ ಏನೋ ಮಾಡ್ತೀವಿ ಅಂದರೆ ಏನು ಸಿಗ್ತದೆ ನಮ್ಮಲ್ಲಿ? ಸಾಕಷ್ಟು ಮದುವೆ ವಿಳಂಬ ಆಗೋದ್ರಿಂದ ಲವ್ ಮ್ಯಾರೇಜ್ ಆಗುವಂಥದ್ದು, ಅಂತರ್ಜಾತಿ ವಿವಾಹ ಆಗುವಂಥದ್ದು ಕೂಡ ಸಾಕಷ್ಟು ಹೆಚ್ಚುತ್ತಾ ಇದೆ. ಇದರಿಂದ ಕೌಟುಂಬಿಕ ಒಂದು ವ್ಯವಸ್ಥೆಯಲ್ಲಿ ಯಾರಿಗೂ ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಅದಕ್ಕೆ ಪರಿಹಾರವಾಗಿ ಈ ಸಪ್ತಪದಿ ಫೌಂಡೇಶನ್ ಮಾಡುವಂತಹ ಸಮಾವೇಶ ಎಷ್ಟು ಉಪಕಾರಿಯಾಗಿದೆ, ಎಷ್ಟು ಉಪಯುಕ್ತವಾಗಿದೆ? ಈಗ ಏನಾಗುತ್ತೆ ಅಂದರೆ, ಹುಡುಗ ಹುಡುಗಿ ಜಾತಕದಲ್ಲಿ ಆ ದೋಷವಿದೆ, ಈ ದೋಷ ಇದೆ, ಈ ತಾಪತ್ರೆ, ಆ ತಾಪತ್ರೆ ಅಂತೇಳಿ ನೀವು ಮುಂದೆ ಹೋಗ್ತಾ ಇರ್ತೀರಾ, ಅಥವಾ ಮದುವೆ ನಿಧಾನ ಆಗ್ತಾ ಇರ್ತದೆ. ಮತ್ತು ಸಕಾಲಕ್ಕೆ ಮಾಂಗಲ್ಯ ಬಗ್ಗೆ ಕೂಡ ಬರೋದಿಲ್ಲ ನಿಮಗೆಲ್ಲ. ಇದನ್ನೆಲ್ಲವನ್ನ ಚೆನ್ನಾಗಿ ಅರಿತು ಇದೆಲ್ಲ ಒಂದೇ ದೋಷ ಪರಿಹಾರ ಅಂತ ಹೇಳಿ ಮುಖ್ಯವಾಗಿ ಶ್ರೀನಿವಾಸ ಅವರು ಮಾಡಬೇಕಂತ ಕೆಲಸ ಏನಪ್ಪ ಅಂದರೆ, ಎಲ್ಲ ವಿಪ್ರ ಒಡಗೂಡಿ ಒಂದು ಶ್ರೀನಿವಾಸ ಕಲ್ಯಾಣ ಏರ್ಪಾಡು ಮಾಡಿದ್ದಾರೆ. ಆ ಶ್ರೀನಿವಾಸ ಕಲ್ಯಾಣ ಅಂದರೆ ವಿಶೇಷವಾಗಿ ಕಲಿಯುಗದಲ್ಲಿ ಶ್ರೀನಿವಾಸ ಕಲ್ಯಾಣ